ವರ್ಷ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಮರ್ಡರ್ ಆಗಿತ್ತು. ಆ ಮರ್ಡರ್ನ ಅಕ್ಯೂಸ್ಡ್ ಆಗಿ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನ ಜೈಲಿಗೆ ಅಟ್ಟೋ ಕೆಲಸವನ್ನ ಪೊಲೀಸರು ಮಾಡಿದ್ರು. ಬಟ್ ಡಿಸೆಂಬರ್ನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಷರತ್ತುಬದ್ಧ ಜಾಮೀನು ಸಿಕ್ತು. ಈಗ ಮತ್ತೆ ಕಾನೂನು ಹೋರಾಟದ ಸಂಕಷ್ಟದಲ್ಲಿ ದರ್ಶನ್. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಕೋರಿರುವಂತಹ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇದೆ ಕೋರ್ಟ್. ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ಸಂಕಷ್ಟ ಫಿಕ್ಸ್ ಅನ್ನೋದು ಒಂದು ಪ್ರಶ್ನೆ. ಹೈಕೋರ್ಟ್ನ ಷರತ್ತುಬದ್ಧ ಜಾಮೀನಿನ ಮೇಲೆ ಆರೋಪಿಗಳು ಹೊರಗಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ವಜಾಗೊಳಿಸುತ್ತಾ? ಜಾಮೀನು ಆದೇಶ ವಜಾ ಆದ್ರೆ ಮತ್ತೆ ಜೈಲಿನ ದಾರಿಗೆ ದರ್ಶನ್ ಸಾಗಬೇಕಾಗತ್ತೆ. ಹೀಗಾಗಿ ಏನಾಗುತ್ತೋ ಏನ್ ಕಥೆಯನ್ನು ನಮ್ಮ ಪರವಾಗಿರುತ್ತಾ ಇವತ್ತಿನ ದಿನ ಅಥವಾ ಏನು ಅನ್ನೋದು ಗೊತ್ತಾಗದೆ ದರ್ಶನ್ ಗುಂಪು ವಿಲವಿಲ ಅಂತ ಒದ್ದಾಡ್ತಾ ಇದೆ. ಈಗಾಗಲೇ ನಾವು ನೋಡಿದ್ವಿ, ಹೈಕೋರ್ಟ್ನಲ್ಲಿ ಅವರಿಗೆ ಷರತ್ತುಬದ್ಧ ಜಾಮೀನು ಕೊಡಬೇಕಾದ್ರೆ ಕೆಲ ವಿಚಾರಗಳನ್ನು ಕೋರ್ಟಲ್ಲಿ ವ್ಯಾಖ್ಯಾನಿಸಿತ್ತು. ಬಟ್ ಈ ಜಾಮೀನಿನಲ್ಲಿ ನೋಡಿ, ಪೊಲೀಸರದ್ದು ಒಂದಷ್ಟು ಆಕ್ಷೇಪ ಇದೆ. ದರ್ಶನ್ ಜಾಮೀನು ರದ್ದತಿಗೆ ಪೊಲೀಸರು ಕೊಡ್ತಾ ಇರುವಂತಹ ಕಾರಣ, ದರ್ಶನ್ ಸಿನಿಮಾ ನಟ, ಸೆಲೆಬ್ರಿಟಿ ಆಗಿದ್ದಾರೆ, ಸಾಕಷ್ಟು ಫ್ಯಾನ್ಸ್ ಇರೋದ್ರಿಂದ ಪ್ರಸ್ತುತ ಇರುವಂತಹ ಸಾಕ್ಷಿಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋ ಸಾಧ್ಯತೆ ಇದೆ, ಸಾಕ್ಷಿಗಳನ್ನ ತಿರುಚುವಂತಹ ಸಾಧ್ಯತೆ ಇದೆ. ಇದನ್ನ ಹೈಕೋರ್ಟ್ ಮುಂದೆ ನಾವು ವಾದ ಮಾಡಿದಾಗ ಅವರು ಅದನ್ನು ಪರಿಗಣಿಸಿಲ್ಲ. ಹೀಗಾಗಿ ಈ ವಿಚಾರವನ್ನು ನೀವು ಆದರೂ ಪರಿಗಣಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸತ್ರ ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನೂ ಆರೋಪ ನಿಗದಿ ಹಂತಕ್ಕೆ ಬಂದಿಲ್ಲ, ಚಾರ್ಜ್ ಫ್ರೇಮ್ನ ಹಂತಕ್ಕೆ ಬಂದಿಲ್ಲ. ಆರೋಪಿಗಳು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿರುವುದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಹೀಗೀಗಿದೆ ಅಂತ ಮತ್ತೊಂದ್ಸಲ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬಲವಂತವಾಗಿ ಕಾರ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಅಕ್ರಮವಾಗಿ ಒಬ್ಬ ವ್ಯಕ್ತಿಯನ್ನು ಸೆರೆ ಹಿಡಿದಿದ್ದು ಅಲ್ಲದೆ ಕಿಡ್ನಾಪ್ ಮಾಡಿದ್ದು ಕೂಡ IPC ಸೆಕ್ಷನ್ 364 ಅಡಿಯಲ್ಲಿ ಅಪರಾಧ. ಸೊ ಇದನ್ನೆಲ್ಲ ಕೋರ್ಟ್ ಅಲ್ಲಿ ಪರಿಗಣಿಸಿರಲಿಲ್ಲ. ಹೈಕೋರ್ಟ್ನಲ್ಲಿ ಎಲ್ಲ ಅಂಶಗಳು ಕೂಡ ಪರಿಗಣನೆಗೆ ಬಂದಿರಲಿಲ್ಲ. ಈ ಅಂಶಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಕೇಳಿದ್ದಾರೆ. ಸಾಕ್ಷಿ ದಾಖಲೆ ಪರಿಗಣಿಸದೆ ಜಾಮೀನನ್ನ ಕೊಟ್ಟು ಬಿಟ್ಟಿದ್ದಾರೆ. ಸಾಂದರ್ಭಿಕ ಸಾಕ್ಷಿ, ಲ್ಯಾಬ್ ವರದಿ, ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿ, CCTV, ಘಟನಾ ಸ್ಥಳದಲ್ಲಿ ಆರೋಪಿಗಳ ಓಡಾಟ ಇರೋದು ಕೂಡ ಗೊತ್ತಾಗ್ತಾ ಇದೆ. ಕೆಲವು ಮೈನ್ಯೂಟ್ ಡಾಕ್ಯುಮೆಂಟ್ಸು, ಪ್ರೂಫ್ಸ್ ಎಲ್ಲ ಸಿಕ್ಕಿತ್ತಲ್ಲ, ಅದನ್ನೆಲ್ಲ ಮತ್ತೊಂದ್ಸಲ ಕೋರ್ಟ್ ಗಮನಕ್ಕೆ ತರೋ ಕೆಲಸ ಆಗಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋ ಕೂಡ ಇತ್ತು ಅಂತೆಲ್ಲ ಹೇಳಿದ್ದಾರೆ. ಎಲ್ಲ ಕಾರಣಕ್ಕೆ ಜಾಮೀನು ಆದೇಶಕ್ಕೆ ತಡೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಾರಿ ಟೆನ್ಷನ್ ದರ್ಶನ್ಗೆ ಶುರುವಾಗಿದೆ. ಡೆವಿಲ್ ಚಿತ್ರೀಕರಣದ ನಿಮಿತ್ತ ರಾಜಸ್ಥಾನದಲ್ಲೇ ದರ್ಶನ್ ಇದ್ದಾರೆ. ಕಳೆದ ಸೋಮವಾರನೇ ದರ್ಶನ್ ರಾಜಸ್ಥಾನಕ್ಕೆ ಹೋಗಿದ್ರು. ಇವತ್ತು ವಾಪಸ್ ಬರಬೇಕಾಗಿತ್ತು, ಆದರೆ 2 ದಿನ ಶೂಟಿಂಗ್ ಮುಂದೂಡಿಕೆ ಆಗಿದೆ. ಹೀಗಾಗಿ ಶುಕ್ರವಾರ ವಾಪಸ್ ಬರ್ತಾರಂತೆ ಅನ್ನೋದು ಗೊತ್ತಾಗ್ತಾ ಇರೋ ವಿಚಾರ. ಟಾಕಿ ಪೋರ್ಷನ್ನ ಭಾಗವನ್ನು ರಾಜಸ್ಥಾನದಲ್ಲಿ ಈ ಶೂಟಿಂಗ್ ಮಾಡಲಾಗ್ತಾ ಇತ್ತು. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತೇ ವಾಪಸ್ ಬರಬೇಕಾಗಿತ್ತು, ಆದರೆ ಬಂದಿಲ್ಲ. ಒಂದು ಕಡೆಗೆ ಕೋರ್ಟ್ನಲ್ಲಿ ಹಿಯರಿಂಗು ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇದೆ. ಇದರ ಮಧ್ಯದಲ್ಲೇ 2 ದಿನ ಇನ್ನೂ ರಾಜಸ್ಥಾನದಲ್ಲಿ ಸ್ಟೇ ಎಕ್ಸ್ಟೆಂಡ್ ಆಗಿದೆ.